ಆತ್ಮೀಯ H16 ನ್ಯೂಸ್ ಅರ್ಥಾತ್ ಸಿದ್ದರಾಮಯ್ಯಗೆ ಸ್ವಾಗತ. ನಾನು ನಿಮ್ಮ MIS ಮಲ್ಲಪ್ಪ ಜ್ಯೋತಾವಾರ್. ಮನೆರೇಗಾ ಹೇಳಿ ಸಾಕು ನಿಮ್ಗೆ ಗೊತ್ತಾಗೋದು. ನರೇಗಾ ಅಂತೆಲ್ಲ ವಿಶೇಷವಾಗಿ ಗಾಂಧೀಜಿ ಅವರ ಹೆಸರಿಟ್ಟುಕೊಂಡು ಮಾಡಿದಂಥ ಇದು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆ. ಇದನ್ನು ನರೇಗಾ, ಕೆಲವೊಮ್ಮೆ ಮನೆರೇಗಾ ಅಂತೂ ಕರಿತಾ ಇದ್ದಾರೆ. ಇದರ ರೂಪವನ್ನು ಬದಲಾವಣೆ ಮಾಡೋದು, ಹೆಸರು ಬದಲಾವಣೆ ಮಾಡೋದು, ಇದರಲ್ಲೇ ವಿಷಯವನ್ನು ಬದಲಾವಣೆ ಮಾಡೋದು ಕೆಲಸಕ್ಕೆ ಇವತ್ತು ಭಾಜಪ ಸರ್ಕಾರ ಅಂದರೆ ಮೋದಿ ಸರ್ಕಾರ ಕೈ ಹಾಕ್ಯದ. ಕೇಂದ್ರದಲ್ಲಿ ಹಾಕಿದ್ರೆ ಹೆಚ್ಚು ಮಾಡ್ಯದ, 125 ದಿವಸ ಮಾಡ್ಯದ ಒಳ್ಳೆಯದು. ದಿನಕ್ಕೆ 240 ರೂಪಾಯಿ ಮಿನಿಮಮ್ ವೇಜಸ್ ಮಾಡ್ಲಿಕ್ಕಂತಂದ್ರೆ ಅದು ಒಪ್ಪುವಂಥ ಮಾತು. ಅನೇಕ ಬದಲಾವಣೆಗಳು ಮಾಡ್ತಾಯಿದ್ದ. ಹೆಸರು ಬದಲಾಯಿಸ್ತದೆ. ಏನಪ್ಪ ಹೆಸರು ಅದರದ್ದು? ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಗೆ ಹೊಸ ಹೆಸರು ಕೊಡ್ತಾ ಇದ್ದಾರೆ. ವಿಕಸಿತ ಭಾರತ ಉದ್ಯೋಗ ಖಾತ್ರಿ ಮತ್ತು ಜೀವನೋಪಾಯ ಮಿಷನ್ ಗ್ರಾಮೀಣ VBG ರಾಮ್ಜಿ ಮಸೂದೆ 25 ನೋಡಿರಿ. ಏಕ್ದಮ್ ಗಾಂಧಿ ಹೆಸರು ಎಲ್ಲೂ ಕಾಣೋದು ಇಲ್ಲ. ಅದರ ಅವಶ್ಯಕತೆ ಇಲ್ಲಿ ಕಾಣ್ತದೆ. ಎಲ್ಲ ನಾವು ಸಹ ಅನ್ಬೋದು ಗಾಂಧಿ ವಿರೋಧತ್ವ ಇರ್ಬೋದೇನೋ ಅಂತೇಳಿ. ಇಲ್ಲ, ವಿಕಸಿತ ಮಾಡಾತಾರ ಮಾಡಲಿ. ಆದರೆ ವಿಕಸಿತ ಭಾರತದಲ್ಲಿ ಗಾಂಧೀಜಿಯವರಿಗೆ ಅವಕಾಶ ಇಲ್ಲೇನು ಅನ್ನೋಂಥ ಮಾತು ಸಹ ವಿರೋಧಿಗಳು ಮಾತಾಡ್ತಾ ಇದ್ದಾರೆ. ಮತ್ತು ಇದೊಂದು ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಅನುಕೂಲ ಆಗಿತ್ತು. ನಮ್ಮ UPA ಸರ್ಕಾರ, ಸೋನಿಯಾ ಗಾಂಧಿಯವ್ರ ಸರ್ಕಾರ ಮಾಡಿತ್ತದನ್ನು ಅದಕ್ಕೆ ಹೊಸ ರೂಪ ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ. 125 ದಿವಸ ಕೆಲಸ ಕೊಡುವಂಥದ್ದು. ಆದರೆ ಒಂದು ದೊಡ್ಡ ಪರಿವರ್ತನೆ ಮಾಡ್ತಾಯಿದ್ದಾರೆ. ಯಾಕಂದರೆ ಇದನ್ನು ಜವಾಬ್ದಾರಿ ಪೂರ್ತಿಯಾಗಿ ಸೆಂಟ್ರಲ್ ಗೌರ್ಮೆಂಟ್, ಅದು ಕೇಂದ್ರ ಸರ್ಕಾರ ತೊಗೊಂಡಿತ್ತು. ಈ ಸಲ ಬರೀ 60% ಅಷ್ಟು ತೊಗೊಂಡದ. ಇನ್ನು 40% ರಾಜ್ಯಗಳಿಗೆ ಹಾಕಿಬಿಟ್ಟದ. ನೀವು ಕೊಡಲಪ್ಪ ಇದ್ದಲ್ಲದಂತೆ. ಯಾಕೆ ಹಿಂಗಾಯಿತು? ಹಿಂದಿನ UPA ಸರ್ಕಾರ ಕೇಂದ್ರ ಸರ್ಕಾರ ಕೊಡ್ತಿತ್ತು, ಎಲ್ಲರೂ ಅನುಕೂಲ ಮಾಡಿಕೊಡ್ತಾ ಇತ್ತು. ಆ ಮಾತು ಬೇರೆ. ಇವತ್ತು ಈ ರೀತಿ ಚೇಂಜ್ ಆಗಿದೆ. ಏನಿದೆ ಅರ್ಥ ಅಂತ ಅಂದ್ರೆ 40% ರಾಜ್ಯ ಕೊಡಲಿ, 60% ದೇಶ ಕೊಡಲಿ, ಕೇಂದ್ರ ಕೊಡಲಿ ಅನ್ನುವಂಥದ್ದು ಈ ಬೇಡಿಕೆ ಅಥವಾ ಅದರೊಳಗೆ ಸೇರಿಸ್ತಾ ಇದ್ದಾರೆ. ಮುಂದೆ ದಿನಗೂಲಿ 240 ರೂಪಾಯಿ ದಿನಗೂಲಿ ಫಿಕ್ಸ್ ಮಾಡಿದ್ದಾರೆ, ಕೊಡಬೇಕಂತೇಳಿ. ರಾಜ್ಯದ ನೆಲಗಟ್ಟನೆ ಬೇರೆ ಬೇರೆ ರೂಪದಲ್ಲಿ ಇರ್ತದೆ. ಆದರೆ ಅನುದಾನ ಕೊಡೋದು ಏನಿಲ್ಲ, 60% ಅದು 40 ರಾಜ್ಯಗಳು ಕೊಡಬೇಕು ಅನ್ನೋದು ಇದು ಹೊಸ ಬದಲಾವಣೆಗೆ ಹೊಸದು. ಇಲ್ಲಿವರೆಗೆ ಕೇಂದ್ರ ಸರ್ಕಾರ ಜವಾಬ್ದಾರಿ ಹೊತ್ತಿದ್ರಿಂದಾಗಿ ರಾಜ್ಯಗಳಿಗೆ ಬಿಸಿ ತಿಟ್ಟರೆ